ಲಾರ್ಡ್, ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನೀವು ನಿಜವಾಗಿಯೂ ದೇವರ ಪುತ್ರ ಎಂದು ಹೇಳಿ ಯೇಸುವನ್ನು ಆರಾಧಿಸಿದ್ರು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಕಡಲಲ್ಲಿ ನೀರಿನ ಮೇಲೆ ನಡೆಯುವುದನ್ನು ನಾವು ಧ್ಯಾನಿಸ್ತೇವೆ. ಇದೀಗಾಗಲೇ 5,000ಕ್ಕಿಂತ ಅಧಿಕ ಜನರಿಗೆ ಅದ್ಭುತಕರವಾಗಿ ರೊಟ್ಟಿ ಮತ್ತು ಮೀನಿನ ಭೋಜನ ಕೊಟ್ಟ ಮೇಲೆ ಯೇಸು ಶಿಷ್ಯರಿಗೆ ಸರೋವರದ ಆಚೆ ದಡಕ್ಕೆ ತಮಗಿಂತ ಮುಂಚಿತವಾಗಿ ಹೋಗಲು ಆಜ್ಞಾಪಿಸಿದ್ರು ಮತ್ತು ಅದರಂತೆಯೇ ಶಿಷ್ಯರು ದೋಣಿ ಹತ್ತಿ ದೂರಕ್ಕೆ ಹೋದಾಗ ಎದುರುಗಾಳಿ ಬೀಸಿ ದೋಣಿ ಅಲೆಯ ಬಡಿತಕ್ಕೆ ಸಿಕ್ಕಿಕೊಂಡಿತು. ಇಲ್ಲಿ ನಾವು ನೋಡ್ತೇವೆ, ಪ್ರಭು ಯೇಸು ಕ್ರಿಸ್ತರು ತಾನು ಮುಗಿಸಿದ ಅದ್ಭುತ ಕಾರ್ಯದಲ್ಲಿ ಹೆಚ್ಚಳ ಪಡಲಿಲ್ಲ. ಜನರ ಮಧ್ಯೆ ಇದ್ದು ಜನರಿಂದ ಮೆಚ್ಚುಗೆ ಪಡೆಯಲು ಬಯಸಲಿಲ್ಲ. ಬದಲಾಗಿ ಪ್ರಾರ್ಥನೆ ಮಾಡಲು, ಒಬ್ಬಂಟಿಗರಾಗಲು ಬಯಸಿ ಬೇರ್ಪಟ್ಟರು. ಬೇರೆ ನಾವು ಕೂಡ ಈ ಲೋಕದಲ್ಲಿ ನಾವು ಎಷ್ಟೇ ಉನ್ನತ ಕಾರ್ಯಗಳಲ್ಲಿ ಯಾವುದೇ ವಿಷಯದಲ್ಲಿ ಬ್ಯುಸಿ ಆಗಿದ್ರೂ ಕೂಡ ವೈಯಕ್ತಿಕ ಪ್ರಾರ್ಥನೆ ನಮ್ಮ ಆಧ್ಯಾತ್ಮಿಕ ಜೀವಿತದ ಒಂದು ಬಲವಾದ ಪಿಲ್ಲರ್ ಆಗಿರಬೇಕು. ದೇವರ ಜೊತೆಗಿನ ಅನ್ಯೋನ್ಯತೆ, ನಮ್ಮನ್ನು ಉಂಟು ಮಾಡಿದವರ, ನಮ್ಮನ್ನು ರಕ್ಷಿಸಿದ, ನಮ್ಮನ್ನು ಮಹಿಮಾ ಪದವಿಗೆ ಏರಿಸುವ ಆ ದೇವರ ಜೊತೆ ನಾವು ದಿನನಿತ್ಯ ಸಂಬಂಧದಲ್ಲಿ ಇರಬೇಕು. ಅಲ್ಲಿ ದೋಣಿಯಲ್ಲಿದ್ದ ಶಿಷ್ಯರು ಎದುರುಗಾಳಿಗೆ ಸಿಲುಕಿ ಹಾಕಿದಾಗ ಯೇಸು ಕ್ರಿಸ್ತರು ನೀರಿನ ಮೇಲೆ ನಡೆದು ಬಂದು ಅವರನ್ನು ಅಲ್ಲಿ ಕಾಪಾಡುತ್ತಾರೆ. ಪ್ರಿಯರೇ, ನಮ್ಮ ಜೀವಿತದ ಪ್ರಯಾಣದಲ್ಲೂ ಕೂಡ ನಾವು ಯಾವಾಗ ದೇವರ ಆಜ್ಞೆಗೆ ವಿಧೇಯರಾಗಿ ನಡೆಯುತ್ತೇವೋ ಖಂಡಿತ ನಮ್ಮ ಕಷ್ಟದ ಕಾಲದಲ್ಲಿ, ಮರಣದ ಸಂದರ್ಭದಲ್ಲೂ ಅವರು ನಮ್ಮನ್ನು ಕಾಪಾಡುತ್ತಾರೆ. ಏಕೆಂದರೆ ಅವರಿಗೆ ನಮ್ಮ ಮೇಲೆ ಲಕ್ಷ್ಯ ಇದೆ. ನಮಗೆ ಬೇಕಾದ ಸೆಕ್ಯೂರಿಟಿ, ಪ್ರೊಟೆಕ್ಷನ್ ಯೇಸು ಆಗಿದ್ದಾರೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಪೇತ್ರ ಯೇಸುವನ್ನು ನೀರಿನ ಮೇಲೆ ನಡೆದುದನ್ನು ಕಂಡಾಗ ನಾನು ನೀರಿನ ಮೇಲೆ ನಡೀತೇನೆ, ನಾನು ಮುಂದೆ ಬರುವಂತೆ ಆಜ್ಞಾಪಿಸಿ ಎಂದು ಹೇಳಿದಾಗ ಯೇಸು ಬಾ ಎಂದು ಕರೆದ್ರು. ಪ್ರಿಯರೇ, ಯಾವಾಗ ನಮ್ಮ ಫೋಕಸ್ ಯೇಸು ಮೇಲೆ ಇರುತ್ತೆ, ನಾವು ಕೂಡ ಅಸಾಧಾರಣ ಕಾರ್ಯವನ್ನು ಮಾಡಲು ಶಕ್ತರಾಗಿದ್ದೇವೆ. ಪೇತ್ರನ ಒಂದು ದೃಷ್ಟಿ ಆ ಅಲೆಯ ಬಡಿತಕ್ಕೆ ಬೀಸುವ ಗಾಳಿಗೆ ಹೋದಾಗ ಅಲ್ಲಿ ಮುಳುಗಲು ಪ್ರಾರಂಭಿಸಿದ. ಇವತ್ತು ನಾವು ಕೂಡ ನಮ್ಮ ಈ ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮಗೆ ದಿನನಿತ್ಯ ಬರುವ ಅಲೆ ಇರ್ಬೋದು, ಗಾಳಿ ಇರ್ಬೋದು, ಇದು ಬರುವಾಗ ನಾವು ನಮ್ಮ ಒಂದು ದೃಷ್ಟಿ ಎಲ್ಲಿದೆ? ನಮ್ಮ ದೃಷ್ಟಿ ಯೇಸುವಲ್ಲಿ ನಾಟಿರಲು ಪ್ರಿಯರೇ, ನಮ್ಮ ಪ್ರಯಾಣ ಸುಖಕರವಾಗಿರುತ್ತೆ. ಯಾವಾಗ ನಾವು ಲೋಕದ ವಸ್ತುಗಳಲ್ಲಿ ನಮ್ಮ ಕಷ್ಟದ ಮೇಲೆ ನಮ್ಮ ಒಂದು ದೃಷ್ಟಿ ಹೋಗುತ್ತೋ ನಾವು ಮುಳುಗುತ್ತೇವೆ. ಪೇತ್ರ ಯೇಸುವನ್ನು ಕರೆದಂತೆ ನಾವು ಕೂಡ ಯೇಸುವನ್ನು ಕೂಗಿ ನಮ್ಮನ್ನು ಕಾಪಾಡಿ ಎಂದು ಕರೆದಾಗ ಖಂಡಿತ ಯೇಸು ನಮಗೆ ನೆರವಾಗ್ತಾರೆ. ಪ್ರಿಯರೇ, ಅಲ್ಲಿ ಎಲ್ಲ ಶಿಷ್ಯರು ಯೇಸುವೇ ದೇವರ ಪುತ್ರ ಎಂದು ಕೊನೆಯದಾಗಿ ಅಲ್ಲಿ ಆರಾಧಿಸುವುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ನಮಗೆ ಮನವರಿಕೆ ಆಗಬೇಕು, ನಿಜವಾಗಿ ಯೇಸುವೇ ದೇವರ ಪುತ್ರ. ಈ ಸತ್ಯ ಪ್ರಕಟಣೆ ನಮ್ಮೊಬ್ಬೊಬ್ಬರಿಗೂ ಗ್ರಹಿಕೆ ಆದಾಗ, ಈ ಪ್ರಕಟಣೆ ನಮಗಾದಾಗ ಪ್ರಿಯರೇ, ನಿಜವಾದ ಕ್ರಿಸ್ತಿಯ ಜೀವಿತವನ್ನು ನಾವೆಲ್ಲರೂ ಜೀವಿಸಲು ಸಾಧ್ಯ. ಇಲ್ಲವಾದರೆ ನಾವು ಖಂಡಿತ ಒಂದು ನಾಟಕೀಯವಾಗಿ ಕ್ರೈಸ್ತರಂತೆ ವರ್ತಿಸಬೇಕಾಗುವುದು. ಆಮೇನ್. ಪ್ರೈಸ್ ದ ಲಾರ್ಡ್.